ಸರ್ ಈ ಥರ ಆಗುತ್ತೆ ಅಂತ ಯಾರೂ ಭಾವಿಸಿರ್ಲಿಲ್ಲ. ನಿನ್ನೆ ಅವ್ರನ್ನ 14 ದಿನಕ್ಕೆ ನ್ಯಾಯಾಂಗ ಬಂಧನ ಕೊಟ್ಟಿದ್ದಾರೆ. ತುಂಬ ಹತ್ತಿರದಿಂದ ನೋಡಿದಿರಿ, ಎಷ್ಟೋ ಬಾರಿ ಫಿಲ್ಮ್ ಚೇಂಬರಿಗೆ ಬಂದಿದ್ದಾರೆ ಅಥವಾ ಅವ್ರ ಸಿನಿಮಾಗಳನ್ನ ನೋಡಿರ್ತೀರಿ, ತುಂಬ ಯಾವುದೋ ಒಂದು ಕಾರ್ಯಕ್ರಮಗಳಲ್ಲಿ ಭೇಟಿ ಮಾಡಿರ್ತೀರಿ. ತಮ್ಮ ಪ್ರಕಾರ ದರ್ಶನ್ ಹೇಗೆ, ತಮ್ಮ ಜೊತೆ ಏನಾದರೂ ಒಡನಾಟ ಇತ್ತಾ ಅಥವಾ ದರ್ಶನ್ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಈ ಕ್ಷಣ? ಮೇಡಮ್, 2000 ಇಸ್ವಿ ಪಿ ಎನ್ ಸತ್ಯ ಇವತ್ತಿಲ್ಲ. ಡೈರೆಕ್ಟ್ರು ಪಿ ಎನ್ ಸತ್ಯ ಅವರು ಎಮ್ ಜಿ ರಾಮಮೂರ್ತಿಯವರು ಮತ್ತು ಭಾಮಾ ಹರೀಶ್ ಅವರು, ನಾನು ಎಲ್ಲ ಇಲ್ಲಿ ಇದೇ ವೆಸ್ಟ್ ಆಫ್ ಕಾರ್ಡ್ ರೋಡಲ್ಲಿ ನಾವು ಚರ್ಚೆನಲ್ಲಿ ಕೂತ್ಕೊಂಡಿದ್ವಿ. ಆ ಸಂದರ್ಭದಲ್ಲಿ ದೇವೇಗೌಡರ ಕುಟುಂಬದ ಮೇಲೆ ಒಂದು ಆ್ಯಸಿಡ್ ಪ್ರಕರಣ ನಡೆದಿತ್ತು. ಆ ಆ್ಯಸಿಡ್ ಪ್ರಕರಣದ ವಿಚಾರದಲ್ಲಿ ಪಿ ಎನ್ ಸತ್ಯ ಅವ್ರನ್ನ ಇಟ್ಕೊಂಡು ನಾವು ಎಮ್ ಜಿ ರಾಮಮೂರ್ತಿಯವರು ಮತ್ತು ಭಾಮಾ ಹರೀಶ್ ಅವರು, ನಾನು ಎಲ್ಲ ಸೇರಿಕೊಂಡು, ವಿಕ್ಟ್ರಿ ವಾಸು ನಮ್ಮ ಡೈರೆಕ್ಟ್ರು, ಇಷ್ಟೂ ಜನ ಸೇರಿಕೊಂಡು ನೊಂದ ಗೌಡ್ರು ಬೆಂದ ಚೆನ್ನಮ್ಮ ಅಂತ ಹೇಳಿ ಒಂದು ಆಡಿಯೋ ಕ್ಯಾಸೆಟ್ನ ಮಾಡಿದ್ವಿ. ಅವತ್ತೆಲ್ಲ ಸಿ ಡಿ ಇರಲಿಲ್ಲ, ಆಡಿಯೋ ಕ್ಯಾಸೆಟ್ ಇತ್ತು. ಒಂದು 67-70 ನಿಮಿಷಗಳ ಕಾಲ ಒಂದು ದೇವೇಗೌಡರು ಮತ್ತು ಅವ್ರ ಕುಟುಂಬದ ಮೇಲೆ ನಡೆದಂತಹ ಆ ಒಂದು ಆ್ಯಸಿಡ್ ಪ್ರಕರಣದ ಕುರಿತಾಗಿ, ಮತ್ತು ಆ ಸಂದರ್ಭದಲ್ಲಿ ಸ್ವಲ್ಪ ರಾಜಕಾರಣದ ಧ್ರುವೀಕರಣ ಆಗಿತ್ತು ಅವ್ರಿಗೂ ಮತ್ತು ರಾಮಕೃಷ್ಣ ಹೆಗಡೆ ಅವ್ರಿಗೆ. ಆ ವಿಚಾರದಲ್ಲಿ ಒಂದು ನಮ್ಮದೇ ಆದಂಥ ಒಂದು ಪರಿಕಲ್ಪನೆ ಇಟ್ಕೊಂಡು, ನನ್ನ ಪರಿಕಲ್ಪನೆಯೇ ಅದು. ಬಟ್ ಪಿ ಎನ್ ಸತ್ಯ ಅವರು ನಿರ್ದೇಶನ ಮಾಡಿದರು. ಇದೇ ಎಮ್ ಜಿ ರಾಮಮೂರ್ತಿಯವರು, ಭಾಮಾ ಹರೀಶ್ ಅವರು ಅದು ಆ ಕ್ಯಾಸೆಟ್ನ ನಿರ್ಮಾಣನೂ ಕೂಡ ಮಾಡಿದರು. ಆ ಸಂದರ್ಭದಲ್ಲಿ ಮಾತಾಡ್ತಾ ಮೆಜೆಸ್ಟಿಕ್ ಅಂತಕ್ಕಂಥ ಒಂದು ಪಿಕ್ಚರನ್ನು ಮಾಡಬೇಕು ಅನ್ನೋಂಥ ವಿಚಾರ ಬಂದಾಗ ಅಣಜಿ ನಾಗರಾಜ್ ಅವರು ಇದೇ ವೆಸ್ಟ್ ಆಫ್ ಕಾರ್ಡ್ ರೋಡಲ್ಲಿರ್ತಕ್ಕಂಥ ಒಂದು ಲಾಡ್ಜಲ್ಲಿಗೆ ದರ್ಶನ್ ಅವ್ರನ್ನ ಕರ್ಕೊಂಬಂದರು. ನಾನು ಮೊದಲನೇ ಸಾರಿ ನಾನು ಅವ್ರನ್ನ ಅವತ್ತೇ ನೋಡಿದ್ದು. ಅಂದರೆ ಫ್ರಮ್ ದಿ ಬಿಗಿನಿಂಗ್, ಅಂದರೆ ಅದಕ್ಕಿಂತ ಮುಂಚೆ ಅವರು ಉದ್ಯಮದಲ್ಲಿದ್ದರು. ಅಣಜಿ ನಾಗರಾಜ್ ಅವ್ರ ಜೊತೆಲೂ ಕೂಡ ಲೈಟ್ ಬಾಯ್ ಕೆಲಸ ಮಾಡ್ತಾಯಿದ್ರು. ಅವ್ರ ಜೊತೆಯಲ್ಲೇ ಇದ್ದವರು. ಅದೆಲ್ಲ ಇದ್ರೂ ಕೂಡ ನಾನು ಅವ್ರನ್ನ ಸೂಕ್ಷ್ಮ ಗಮನಿಸಿರಲಿಲ್ಲ. ಅವತ್ತು ನಾನು ಅವ್ರನ್ನ ಗಮನಿಸಿದಾಗ ಒಳ್ಳೆ ಹೈಟು, ಪರ್ಸ್ನಾಲಿಟಿ ಚೆನ್ನಾಗಿದ್ದಾರೆ. ಇವ್ರಿಗೆ ಮತ್ತು ಹೀರೋಯಿನ್ ಎಲ್ಲಿಂದ ತರೋದಪ್ಪ, ಈ ಹೈಟಿಗೆ ಹೀರೋಯಿನ್ ಎಲ್ಲಿಂದ ಹುಡ್ಕೊಂಬರೋದು ಅನ್ನೋಂಥ ಒಂದು ಚರ್ಚೆನೂ ಕೂಡ ನಡೆದಿತ್ತು. ಅಂದರೆ ಅವತ್ತಿಂದನೂ ನೋಡ್ಕೊಂಡು ಬಂದಿದ್ದೆ. ಅದಾದಮೇಲೆ ಸುಮಾರು ಚೇಂಬರ್ಗೂ ಬಂದಿದ್ದರು ನಾನು ಉಪಾಧ್ಯಕ್ಷನಾದಾಗ, ಮತ್ತು ಸಭೆ ಸಮಾರಂಭಗಳಲ್ಲಿ ಭೇಟಿಯಾಗಿದ್ದರು. ಆಮೇಲೆ ಅವ್ರ ಬಗ್ಗೆ ನಾನು ಈ ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡ್ತಕ್ಕಂಥದ್ದನ್ನು ಅವನ್ನೆಲ್ಲ ನಾನು ಕೇಳ್ಪಟ್ಟಿದ್ದೆ. ಆದರೆ ಯಾವಾಗ ಅವ್ರದ್ದು ದುರ್ಘಟನೆ ನಡೀತು, ಈಗ 12 ವರ್ಷದ ಕೆಳಗಡೆ, ಆವಾಗಲಿಂದ ಸ್ವಲ್ಪ ಅಂದರೆ ಅವರು ಒಂದು ದೊಡ್ಡ ಮಟ್ಟದ ನಟ ಅಂತಾದರು. ಆಮೇಲೆ ನಮಗೂ ಕೂಡ ಸತತವಾದಂಥ ಸಂಪರ್ಕ ಇರಲಿಲ್ಲ. ಈ ಕಾರ್ಯಕ್ರಮಗಳಲ್ಲಿ ಭೇಟಿಯಾಗೋದಷ್ಟನ್ನು ಹೊರತುಪಡಿಸಿ ಬೇರೆ ಏನಾಗಿರಲಿಲ್ಲ. ಆಮೇಲೆ ಇನ್ಯಾವುದೋ ಒಂದು ಸಣ್ಣ ಅವಘಡ ಆಗಿತ್ತು. ಅಭಿಮಾನಿಗಳು ಸೇರಿಕೊಂಡು ನಮ್ಮ ಜಗ್ಗೇಶ್ ಸರ್ ವಿಚಾರದಲ್ಲಿ ಒಂದು ಸ್ವಲ್ಪ ಒಂದು ಸಮಸ್ಯೆ ಆಗಿತ್ತಲ್ಲ, ಆವಾಗ ನಾನು ಅವ್ರನ್ನ ಸಂಪರ್ಕ ಮಾಡಿದ್ದೆ. ದಯಮಾಡಿ ನಿಮ್ಮ ಅಭಿಮಾನಿಗಳಿಗೆ ಒಂದು ಸೂಕ್ಷ್ಮವಾದಂಥ ವಿಚಾರ ಹೇಳಿ, ಯಾಕಂದರೆ ಹಿರಿಯ ನಟರು ಅಂತ ಹೇಳಿದಾಗ ಅವ್ರ ಗಮನದಲ್ಲಿ ಅದು ಇರಲಿಲ್ಲ. ಅವರೆಲ್ಲೋ ಶೂಟಿಂಗಲ್ಲಿ ಇದ್ದರಂತೆ. ಕೊನೆಗೆ ಫೇಸ್ಬುಕ್ಕಲ್ಲಿ ಬಂದು ಅವರೊಂದು ಅಪ್ಲೋಡ್ ಮಾಡಿದ್ರು. ಏನಂತ ಅಭಿಮಾನಿಗಳಿಗೆ ಒಂದು ಕರೆಯನ್ನು ಕೊಟ್ಟರು. ಅವರೊಬ್ಬರು ಹಿರಿಯ ನಟರಿದ್ದಾರೆ, ಅವ್ರ ವಿರುದ್ಧ ನೀವು ಈ ರೀತಿಯೆಲ್ಲ ನಡ್ಕೊಳ್ಳೋದು ನನಗೆ ಅಗೌರವ ಆಗುತ್ತೆ ಅನ್ನೋ ಒಂದು ಮಾತನ್ನ ಹೇಳಿದಾಗ ಅದು ಅಲ್ಲಿಗೆ ತಣ್ಣಗಾಗಿತ್ತು. ಅಂದರೆ ಆ ಥರದ ಸಂಪರ್ಕಗಳು ಅನಿವಾರ್ಯತೆ ಇದ್ದಾಗ ಮಾತ್ರ ನಾನು ಅವ್ರನ್ನ ಸಂಪರ್ಕದಲ್ಲಿದ್ದೇ ವಿನ ಸತತವಾದಂಥ ಸಂಪರ್ಕ ನಮಗೇನೋ ಇರಲಿಲ್ಲ ಮೇಡಮ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.